ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಜಾರಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿರೋದು ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನೋಟಿಸ್ ಏನು ಕೊಟ್ಟಿದ್ದಾರೆ, ಹೋಗಿ ವಿಚಾರಣೆಗೆ ಹಾಜರಾಗಲಿ, ಅದನ್ನ ಪ್ರಶ್ನಿಸೋ ಅವಶ್ಯಕತೆ ಏನಿಲ್ಲ, ಕಾನೂನು ಎಲ್ಲರೂ ಒಂದೇ ರೀತಿಯಾಗಿ ನೋಡತ್ತೆ ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತಾ? ಕ್ರಮ ನಡೆದಿರೋದು ಯಾರು ಮಾಡಿದ್ದಾರೆ, ಯಾರು ಕಾಲ್ಗಟ್ಟದಲ್ಲಿ ಮಾಡಿದ್ದಾರೆ, ಯಾರು ಬೆನಿಫಿಷರ್ಸ್, ಅದರ ಲಾಭ ಪಡ್ಕೊಂಡವರು ಯಾರು ಅನ್ನೋದು ಮಾತ್ರ ತನಿಖೆಯಿಂದ ಸಾಬೀತಾಗಬೇಕಾಗಿರುವ ಸಂಗತಿ. ನನ್ನ ಮೂಲಭೂತವಾಗಿರೋ ಪ್ರಶ್ನೆ, ಮುಖ್ಯಮಂತ್ರಿಯವರ ಪತ್ನಿ ಆಗದೇ ಇದ್ದಿದ್ರೆ 30 ವರ್ಷದ ಹಿಂದೆ ಅಭಿವೃದ್ಧಿ ಹೊಂದಿದ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ಸಿಗ್ತಾ ಇತ್ತಾ? ಮತ್ತು ಪ್ರಾಸ್ಪೆಕ್ಟಿವ್ ಮತ್ತು ರೆಟ್ರಾಸ್ಪೆಕ್ಟಿವ್ ನಡುವೆ ಹಿಂದೆ ವಶಪಡಿಸಿಕೊಂಡ ಜಮೀನಿಗೂ 50% ನಿವೇಶನ ಕೊಡಬೇಕು ಅಂತ ಎಲ್ಲೂ ಆದೇಶ ಆಗಿರಲಿಲ್ಲ. ಆದರೆ ನಿವೇಶನ ಕೊಡಲಾಯ್ತು. ಇದು ಅಕ್ರಮ ಅಲ್ವಾ? ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಹೇಗಿಲ್ವೋ, ಮೂಡಾದಲ್ಲಿ ನಡೆದಿರುವ ಹಗರಣಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಹಗರಣ ನಡೆದಿದೆ ಅನ್ನೋದನ್ನ ಯಾವ ಪಕ್ಷವೂ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಪಕ್ಷಗಳು ಈ ನಡೆದಿದೆ ಅಂತಲೇ ಹೇಳಿದ್ದಾರೆ. ಮಾಡಿದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಇಡಿ 142 ಸೈಟ್ಗಳನ್ನು ಮುಟ್ಕೋಲ್ ಹಾಕೊಳ್ಳುತ್ತೆ. ವೈ ನಾಟ್ ಲೋಕಾಯುಕ್ತ? ನಮ್ಮ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ದೂರು ಬಂದ ನಂತರವೂ, ಜಿಲ್ಲಾಧಿಕಾರಿ ಪತ್ರದ ಮೇಲೆ ಪತ್ರ ಬರೆದ ನಂತರವೂ ಕೂಡ ಯಾಕೆ ಅವರು ಕ್ರಮ ತಗೊಂಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಏನ್ ಹೇಳ್ತಾರೆ ಅಂದ್ರೆ, ಒಂದು ಯಾವುದೋ ಪ್ರಭಾವಶಾಲಿಯಾಗಿರುವಂತ ಒಂದು ಶಕ್ತಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆದಿತ್ತು ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಯಾರ ಮೇಲೆ ಆಪಾದನೆ ಬರುತ್ತೆ ಅವನಿಗೆ ಆಯಕಟ್ಟಿನ ಹುದ್ದೆ ಪ್ರಮೋಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಹಿಂದೆ ಪ್ರೋತ್ಸಾಹ ಮಾಡ್ತಿರುವಂತ ಶಕ್ತಿ ಯಾವುದು ಅನ್ನೋದಕ್ಕೆ ದುರ್ಬೀನ ಹುಡುಕ್ಬೇಕಾ? ಇದರಲ್ಲಿ ಬಹಳ ಸ್ಪಷ್ಟ ಇದೆ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದು. ಯಾರ್ಯಾರ ಪತ್ರ ಏನೇನು ಅನ್ನೋದು ಸಮಗ್ರ ತನಿಖೆಯಿಂದ, ನಿಷ್ಪಕ್ಷಪಾತವಾಗಿರೋ ತನಿಖೆಯಿಂದ ವ್ಯಕ್ತ ಆಗತ್ತೆ. ಅದು ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದನ್ನ ಸ್ವಾಗತಿಸ್ತೀನಿ. ಯಾಕೆಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗದೆ ಇದ್ರೆ, ಉಪ್ಪು ತಿಂದವನು ನೀರು ಕುಡಿಬೇಕಾಗಿರೋದು ಸಹಜ ನ್ಯಾಯ, ಪ್ರಕೃತಿ ನ್ಯಾಯ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕಾಗಿರೋದು ಸಂವಿಧಾನಬದ್ಧವಾಗಿ ಆಗಬೇಕಾಗಿರುವಂತ ಕೆಲಸ. ಇಲ್ಲದೆ ಇದ್ರೆ ಕಾನೂನು, ಸಂವಿಧಾನ ಯಾರಿಗೂ ಬೆಲೆ ಇಲ್ದಂಗೆ ಆಗತ್ತೆ. ಹಾಗಾಗಿ ಯಾರಿಗೆ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಯಾರು ಅಕ್ರಮ ನಡೆಸಿದ್ದಾರೆ ಅವರು ಯಾರು ಅಂತ ಐಡೆಂಟಿಫೈ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಅಕ್ರಮ ಆಗಿರೋದನ್ನು ಮುಟ್ಕೋಲ್ ಹಾಕೊಂಡ್ಲಿ, ಆವಾಗ ಎಚ್ಚರಿಕೆ ಆಗುತ್ತೆ. ಇಲ್ಲದೆ ಇದ್ರೆ ಅಕ್ರಮ ನಡೆಸಿದವರೇ ಸರ್ದಾರರಾಗಿ ಮೆರೆಯೋದಾಗ್ಬಿಟ್ರೆ ಅದರಿಂದ ತಪ್ಪು ಸಂದೇಶ ಹೋಗುತ್ತೆ. ಎಲ್ಲ ಕಡೆನೂ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಆ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಸಿಗಬಾರ್ದು ಅಂತಿದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಮತ್ತಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ.